ಶ್ರೀಪಟ ಬೆಳಗಾವಿಯ ಜಿಲ್ಲಾ ವರದಿಗಾರ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 1,38,000ಕ್ಕೂ ಹೆಚ್ಚು ವೃದ್ಧಾಪ್ಯ ವೇತನ ಕಾರ್ಡ್ಗಳು ಬಂದ್ ಆಗಿರುವಂಥದ್ದು. ಹಾಗಾಗಿ ಸಾಕಷ್ಟು ಜನ ಈಗ ತಹಸೀಲ್ದಾರ್ ಕಚೇರಿಯಲ್ಲಿ ಕ್ಯೂ ಕೂಡ ಹಚ್ಚಿರುವಂಥದ್ದು. ಏನಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಸದ್ಯ ಇಲ್ಲಿ ಬಂದಿರುವಂಥದ್ದು. ಬೆಳಗಾವಿಯ ತಹಸೀಲ್ದಾರ್ ಕಚೇರಿಯ ಒಳಗಡೆ ಇರುವಂಥದ್ದು ನೂರಾರು ಸಂಖ್ಯೆಯಲ್ಲಿ ಸಾಕಷ್ಟು ಜನ ಬಂದಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 1,38,000ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಡ್ಗಳು ರದ್ದಾಗಿರುವಂಥದ್ದು. ಜನರಿಗೆ ಪಿಂಚಣಿಯಿಂದ ಅಂದರೆ ಕೋಕನ್ನು ಕೂಡ ಈಗ ಕೊಟ್ಟಲಾಗಿರುವಂಥದ್ದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಫಲಾನುಭವಿಗಳು ಬಂದಿದ್ದಾರೆ. ಅವರಿಗೆ ಯಾವುದೇ ರೀತಿಯಾದ ಕಾರಣ ಕೆಲವೊಂದಿಷ್ಟು ಜನರಿಗೆ ಹೆಚ್ಚಿನ ಆದಾಯ ಇದೆ, ಹಾಗಾಗಿ ನಿಮ್ಮ ಕಾರ್ಡ್ಗಳನ್ನು ಬಂದ್ ಮಾಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಈಗ ಹೇಳ್ತಿರುವಂಥದ್ದು. ಸುಮಾರು ರಾಜ್ಯದಲ್ಲಿ 16 ಲಕ್ಷಕ್ಕೂ ಹೆಚ್ಚು ಪಿಂಚಣಿ ಸ್ಥಗಿತ ಆಗಿರುವಂಥದ್ದು. ಹಾಗಾಗಿ ಬಂದಂಥವ್ರು ಸಾಕಷ್ಟು ವಯಸ್ಸಾದವರು ಇದ್ದಾರೆ, ಅದರಲ್ಲಿ ವೃದ್ಧಾಪ್ಯ ವೇತನ ಇರ್ಬೋದು, ಜೊತೆಗೆ ಅಲ್ಲಿಂದ ಅಂದರೆ ಸುಮಾರು ಸಾಕಷ್ಟು ಜನರಿಗೆ ಅನುಕೂಲ ಕೂಡ ಆಗ್ತಾಯಿತ್ತು, ಮನೆ ಖರ್ಚಿಗೆ ಆಗ್ತಾಯಿತ್ತು, ಔಷಧಕ್ಕೆ ಆಗ್ತಾಯಿತ್ತು. ಆದರೆ ಈಗ ಏಕಾಏಕಿ ಬಂದ್ ಆಗಿದ್ದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ಅಳಲನ್ನು ಕೂಡ ಇಲ್ಲಿರುವಂಥ ಕೆಲವೊಂದಿಷ್ಟು ಜನ ಕೂಡ ತೋಡಿಕೊಂಡಿರುವಂಥದ್ದು ಗಮನಿಸ್ಬೋದು. ತಹಸೀಲ್ದಾರ್ ಕಚೇರಿ ಏನಿದೆ ಅದು ಸಂಪೂರ್ಣವಾಗಿ ಪಿಂಚಣಿದಾರರಿಂದ ತುಂಬಿರುವಂಥದ್ದು, ಕ್ಯೂ ಅನ್ನು ಹಚ್ಚಿರುವಂಥದ್ದು. ನಿನ್ನೆ ಕೂಡ ಇಲ್ಲಿ ಸಾಕಷ್ಟು ಜನ ಪಿಂಚಣಿದಾರ ಬಂದಿದ್ದರು, ಸಾಕಷ್ಟು ಕರೆಂಟ್ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಇಡೀ ದಿನ ಕಾಯುವಂಥ ಕೆಲಸವನ್ನು ಮಾಡಿದರು. ಗಮನಿಸ್ಬೋದು ಸಾಕಷ್ಟು ಜನ ಕೂಡ ಇಲ್ಲಿ ಬಂದಿದ್ದಾರೆ. ನಮ್ಮ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ ಅನ್ನೋ ನಿಟ್ಟಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದಿರುವಂಥದ್ದು. ಅಂಗವಿಕಲರು ಪಡೆಯುತ್ತಿದ್ದಂಥವ್ರಿಗೆ ಅವ್ರಿಗೂ ಕೂಡ ಇಲ್ಲಿ ಸದ್ಯ ಕೋಕನ್ನು ಕೊಡಲಾಗಿರುವಂಥದ್ದು. ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಜೊತೆಗೆ ಸಂಧ್ಯಾ ಸುರಕ್ಷತಾ ಯೋಜನೆ ಕೂಡ ಈಗ ಬಂದ್ ಆಗಿರೋದ್ರಿಂದ ಸಾಕಷ್ಟು ಅನುಕೂಲ. ಅಂದರೆ ಬಡವರಿಗೆ ಏನು ಕೈಗೆ ಒಂದು ಸ್ವಲ್ಪ ಹಣ ಆಗ್ತಾ ಇತ್ತು ಅದನ್ನು ಕೂಡ ಇಲ್ಲಿ ಸರ್ಕಾರ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಸಂಪೂರ್ಣವಾಗಿ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಸಾಕಷ್ಟು ಜನ ಕೂಡ ಇಲ್ಲಿ ಬಂದಿದ್ದಾರೆ. ಒಂದಿಷ್ಟು ಜನರನ್ನ ಮಾತಾಡಿಸುವಂಥ ಕೆಲಸವನ್ನು ಕೂಡ ನಾನು ಮಾತಾಡ್ತೀನಿ. ಏನಾಯ್ತು ರೀ? ಅದು ಗ್ರಾಮೀಣ ಭಾಗದಾಗ ಎಲ್ಲ ಪೂರಾ ರೌಂಡ್ ಇಲ್ಲೇ ಮಾಡಬೇಕು. ಏನು ಗ್ರಾಮೀಣದಾಗ ಮಾಡಕ್ಕೆ ಬರ್ತೈತೆ. ಅದು ನಿಮ್ದು ಕೇಳಿದ್ರೆ ಪೆನ್ಷನ್ ಏನು ಬಂದಾಗೈತೆ? ಹಾಂ. ಎಲ್ಲಿಂದ ಬಂದಿದ್ರಿ? ನಾವು ವಡಗಾವದಿಂದ. ಏನಂತ ಬಂದ್ರಿ? ಪೆನ್ಸಿಲ್ ಸಲುವಾಗಿ. ಎಷ್ಟು ದಿನ ಆದ್ರೆ ಬಂದ? 2-3 ದಿವಸ ನಾವು ಬರದು ಇಲ್ಲ. ನಿನ್ನೆ ಲೈಟ್ ಹೋಗಿತ್ತ, ನಿನ್ನೆನೂ ಇಲ್ಲ, ಮೊನ್ನೆ ಬಂದು ಹೋದವು. ಮತ್ತು ದಿನ ಬರೋದು ಹೋಗೋದು ಬರೋದಾಗತ್ತೆ. ಈಗ ಬೆಳಗಾವಿಯಲ್ಲಿ 1,38,000ಕ್ಕೂ ಹೆಚ್ಚು ಬಂದಾಗಿದ್ದಾವೆ ಕಾರ್ಡ್ ಬಂದಾಗಿದ್ದಾವೆ. 3 ತಿಂಗಳ ಅಥವಾ ಬಂದಾಗೈತಿ. ರೊಕ್ಕ ಬರತ್ತಿಲ್ಲ. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ? ಏನು ಪೆನ್ಸಿಲ್ ಕೊಡ್ರಿ ಅಂತ ಅಂತು. ಇದಿಷ್ಟು ಸ್ಥಳೀಯ ನಿವಾಸಿಗಳು ಕೂಡ ಹೇಳ್ತಿರುವಂಥದ್ದು. ಸುಮಾರು 3-4 ತಿಂಗಳಿಂದ ನಮ್ಮ ಏನು ಹಣ ಬರ್ತಾ ಇಲ್ಲ, ಹಾಗಾಗಿ ನಮಗೆ ವೇತನವನ್ನು ಕೊಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಇದಿಷ್ಟು